ಅಲ್ಲಿದೆ ಒಂದು ಬಾಂಬು, ಇಲ್ಲೆಲ್ಲ ಬಾಂಬ್ಗಳಿದಾವೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಇಷ್ಟು ದಿನ ಯಾರದೇ ಹವಾ ಇರ್ಲಿ, ಇನ್ ಮುಂದೆ ಕ್ರಿಮಿನಲ್ದೇ ಹವಾ. I am speaking in English today, but I promise next function I am talking in Kannada. ಎಲ್ರಿಗೂ ನಮಸ್ಕಾರ. ಏರ್ ಕಲರ್ ಅದು ಸೂಪರ್ ಆಗಿದೆ ಅಲ್ವಾ? ಕಡಲೆಕಾಯಿ ಪರಿಷೆಗೆಲ್ಲ ಬರ್ತಿದ್ವಿ ನಾವು, ಬಟ್ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 100% ಕಡಲೆಕಾಯಿ ತಗೊಂಡು ಹೋಗ್ತೀವಿ. ಓಕೆ, ಈ ಚಿತ್ರದಲ್ಲಿ ನಮಗೆ ಖರಾಬು ಹೋಗೋರು ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮುರಳಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಖುಷಿ ವಿಚಾರ. ನಮಗೆ ವೈದಿ ಸರ್, DOP ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ. ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತಿರ್ಗಾ ಒಟ್ಟಿಗೆ ನಾನು ಮುರಳಿ ಮಾಸ್ಟರು ಚಂದನ್ ಅವರು ಸೇರಿಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ. ಸೊ ಮದುವೆ ಗೊತ್ತಾ ಬಿಟ್ಟಿಲ್ವಾ ನಿಮಗೆ? ಭೂತಪ್ಪನ ಭಕ್ತರು ನಾವು. ಊಟ ಬಿಡಿಸೋದು ಗೊತ್ತ, ಚಲೋ ಐತಿ, ಹೊತ್ತಾಕತ್ತೆ ಹೋಗೋಣ. ಸರ್ ಡೈರೆಕ್ಟ್ ಕುಮಾರ್ ಸರ್, ಯಾಕೆ ಅದು ಬೇಡ ಅದು ಇದಾಕಿ ಮೇಕಪ್ ಆಗಿ ಕ್ಲಾಸ್
ನಿಮ್ಮೆಲ್ಲರ ವ್ಯಾಲ್ಯೂಬಲ್ ಟೈಮ್ಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೆನ್ಷನ್ ಇದ್ದೀನಿ, ಏನು ಕ್ವಶನ್ ಕೇಳ್ತೀರಾ ಅಂತ. ಅಲ್ಲಿದೆ ಒಂದು ಬಾಂಬು, ಇಲ್ಲೆಲ್ಲ ಬಾಂಬ್ಗಳಿದ್ದಾವೆ. ಓಕೆ, ರೆಡಿಯಾಗಿ ಬಂದಿದ್ದೀವಿ. ಒಂದು ನಿಜ ಹೇಳಬೇಕು ಅಂದರೆ ಎಲ್ಲವೂ ಒಂದೊಂದು ಸಿನಿಮಾಗೆ ಒಂದೊಂದು ಕಾರಣ ಇರುತ್ತೆ ಮಾಡೋದಕ್ಕೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಕಾರಣ ಅಂದರೆ ಏನಂದರೆ ಸಬ್ಜೆಕ್ಟು, ಅದರಲ್ಲಿರುವಂಥ ಒಂದು ಮೆಸೇಜು, ಅದರಲ್ಲಿರುವಂಥ ಒಂದು ಸ್ಕ್ರೀನ್ ಪ್ಲೇ, ಅದರಲ್ಲಿ ಸಿಗುವಂಥ ನಮ್ಗೆ ಸ್ಕೋಪು, ಈ ಥರ ಹಲವಾರು ಕಾರಣಗಳಿರುತ್ತೆ. ಬಟ್ ಈ ಒಂದು ಪಿಕ್ಚರ್ ನಾನು ಬೇರೆ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಿಲ್ಲ. ಈ ಸಿನಿಮಾ ಮಾಡಿರೋದೇ ಫ್ಯಾನ್ಸ್ಗೋಸ್ಕರ. ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫ್ಯಾನ್ಸು ಅಷ್ಟು ಎಂಜಾಯ್ ಮಾಡ್ತಾರೆ ಸಿನಿಮಾನ. ಯಾಕಂದ್ರೆ ನಾನು ನೋಡಿ ಮಾತಾಡ್ತೀನಿ. Coming to our film Andhra King Taluka, this is a film which has been done with lot of passion, love, and we have given all our energies to this film, believing in this subject and this thing. And welcome all. And this Andhra King Taluka, we couldn't change the title just because of the last minute reasons. But having said that, we want all Bhupendra sir fans to watch this film because it is very relatable to fans more than the stars. So it's not a film. It's not a film about cinema. Just not about a cinema star and a fan. At human level, everybody will connect to this story. I hope you'll all enjoy this movie. Just want to say a very simple thing. I think all of us, not just fans, why do we go to watch films in the theaters? Is to feel something, feel a lot of emotions, or to get away from life. And this film makes you feel all the emotions and makes you happy, makes your heart happy. And with all our hearts, we hope we touch your hearts through this film. It's a very special film. So if you observe everyone who's a part of this film, they've only been talking about this film very emotionally. We all felt very emotional, and we'll be very glad if you guys feel the same too after watching this film. And Bhupi sir, again, it's an honor to work with you. And I don't think anyone else could have justified this character. Leave it on justifying, but we can't think of anyone else other than you for this film. Not only as actor but also as a director at a human level, I really respect you because the reason why you make films, the kind of philosophy you put across, I really respect that as a person. I told you this personally, but I think it's very important to say this on stage as well. ಬರಬೇಕಿತ್ತು. ನೀವು ಇಂಡಸ್ಟ್ರಿ ಫಸ್ಟ್ ಹುಡುಗರು ನನಗೆ ತಗೊಂಡಿದ್ದು ಕಥೆಗಳನ್ನ ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು. ಸದ್ಯ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆ ಥರ ಕಥೆ ಎಲ್ಲ ಬೇಡಾಡ್ರಿ, ವಯಸ್ಸಾಗ್ತಿದೆ ನನಗೆ ಸ್ವಲ್ಪ ಬೇರೆ ಬೇರೆ ಕಥೆಗಳು ಮಾಡೋಣ ಅಂತ. ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಆನೆಸ್ಟಿ ಇತ್ತು. ಅಂದರೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ಸಿನಿಮಾ ಮಾಡೋದಕ್ಕೆ, ಸುಮ್ಮನೆ ಅಂತ ಸಿನಿಮಾ ಮಾಡಬಾರ್ದು, ಮಾಡಿದ್ರೆ ಎಲ್ಲರೂ ಮಾತಾಡುವಂಥ ಒಂದು ಬೆಸ್ಟ್ ಸಿನಿಮಾ ಕೊಡಬೇಕು ಅನ್ನೋ ಒಂದು ನಿರ್ಧಾರದಿಂದನೇ ನಾವು ಶುರು ಮಾಡಿದ್ದು. ನಾವುಗಳು ದುಡ್ಡು ಬಂದ ತಕ್ಷಣ ಅಥವಾ ಹೆಸರು ಬಂದ ತಕ್ಷಣ ನನ್ನ ಲೈಫು ನನ್ನದೇನೋ ಅಂತ ಅಂದ್ಕೊಳ್ಳೋ ಬದಲು ಇದರಲ್ಲಿದೆ GST ಅಂತಾರಲ್ಲ, ಆ ಥರ 18% ವಾಪಸ್ ಕೊಟ್ಟರೆ ಇಂಡಸ್ಟ್ರಿಗೆ ಬಿಟ್ಬಿಟ್ಟು ಸಿನಿಮಾಗಳಾಗ್ತವೆ. ಎಲ್ಲೋ ಒಂದು ಒಳ್ಳೊಳ್ಳೆ ಕಥೆಗಳು ಇಟ್ಕೊಂಡು ಆ್ಯಕ್ಚುಲಿ ಪ್ರತಾಪ್ನ ಅಂತ ಬಂದಾಗ ಒಂದು ಕಥೆ ಹೇಳಕ್ಕಂತಲೇ ಬಂದಿದ್ದು. ಮತ್ತು ಅಪ್ಪಟ ಕುಡುಕ ಫಸ್ಟ್ ಸಿನಿಮಾ ಸ್ಟಾರ್ಟಿಂಗಲ್ಲೇ ಬರೋಂಥ ಸೀನ್ಗೆ ಕಂಪ್ಲೀಟ್ ತುಂಬ ಜನ ತುಂಬ ಹೇಳಿದ್ರು, ಏನು ಫಸ್ಟ್ ಸೀನ್ ಹಿಂಗೆ ಬ್ಯಾಂಗ್ ಆಗಿದೆ, ಎಷ್ಟು ಬಿಗಿನಿಂಗ್ ಇಂದಾನೆ ಎಂಗೇಜಿಂಗ್ ಆಗಿರುತ್ತೆ ಅಂತ. ಫಸ್ಟ್ ಸೀನ್ ನೋಡಿ ತುಂಬಾ ಜನ ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು, ತುಂಬಾ ಚೆನ್ನಾಗಿತ್ತು ಆ ಸೀನು. ಇಡೀ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮ್ ಇಂದ ನಿಮಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಬ್ರ್ಯಾಡ್ ಸಿನಿಮಾ ತುಂಬಾ ಸಕ್ಸಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಜರ್ನಿ ತುಂಬಾನೇ ಸ್ಪೆಷಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಹೇಳೋಕೆ ಶುರು ಮಾಡಿದ್ರೆ ಏನಾದ್ರು ನಾಳೆನೇ ಹೋಗ್ತೀರಾ ಅನ್ಸುತ್ತೆ. ಮೊದಲನೇ ಮೂವಿ, ಚಿಕ್ಕ ವಯಸ್ಸಿಂದ ಮೂವೀಸ್ ನೋಡ್ತಿದ್ದೆ. ಇದು ಇಷ್ಟು ಬ್ಯೂಟಿಫುಲ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೀತಿದೆ ಎಲ್ಲ ಇವೆಂಟ್ಸ್ ಅನ್ನು ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಪಾಯಿಂಟ್ ಹೋಗಿದ್ದೀನಿ. ಬಟ್ ಒಂದೇ ಒಂದ್ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ. ಸೊ ಇವತ್ತು ಒಂಚೂರು ಬೇರೆ ನೋಡಿ ಹೇಳ್ಬಿಡ್ತೀನಿ. Podcast.
ನನಗೆ ಹೇಳಿದ್ರು ಈ ತರ ಕಥೆ ಇದೆ, ಹೀಗಿದೆ. ನಾನು ಅಲ್ಲಿ ಮೊದಲೇ ಅದಕ್ಕೆ ಹೇಳಿದೆ, ಇದರಿಂದ ದುಡ್ಡು ಮಾಡ್ಬೋದು ಬಿಡ್ಬೋದು ಸಪ್ರೇಟ್, ಸಮಾಜಕ್ಕೆ ಏನಿದೆ ಅದನ್ನೇ ಕೇಳೋದು ನಾನು. ಯಾಕಂದ್ರೆ ನಾನು ಸಮಾಜದ ಬಗ್ಗೆ ನನಗೆ ಸ್ವಲ್ಪ ಇದೆ, ನಾನು ಅದು ಮಾಡ್ತಾ ಇರ್ತೇನೆ. ಅದು ನನಗೆ ಅದು ಈ ಫಿಲ್ಮ್ ಮುಖಾಂತರ ಮತ್ತು ಏನೋ ಬಹಳಷ್ಟು ಸಾಧನೆ ಮಾಡಬಹುದು ಆ ದೃಷ್ಟಿಯಿಂದ ನಾನು ಫಿಲ್ಮ್ ನಲ್ಲಿ ಬಂದಿದ್ದೀನಿ. ಫಸ್ಟ್ ಡ್ಯಾನ್ಸರ್ ಕಥೆ ಇದೆ. ಆಕ್ಚುಲಿ ಒಂದ್ ಕಡೆ ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯುವಂತಹ ಒಂದು ಪ್ರೀತಿ ವಾತ್ಸಲ್ಯ ಏನಿದೆ, ಹಾಗೂ ಪೋಷಕರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡಬಹುದು, ಏನೆಲ್ಲ ಹೋರಾಟ ಮಾಡಬಹುದು ಅನ್ನೋದ್ರ ಸುತ್ತ ಹೋಗುವ ಕಥೆಯ ಜೊತೆಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇದು ಕಥೆ ಇದು. ಸೊ ಅದು ಆ ಒಂದು ಕಥೆಗೆ ಪ್ರೇರಣೆ ಆಗಿರೋದೇ ಅವರ ಬದುಕು. ಯಾಕೆಂದ್ರೆ ಅವರು ದಾಂಡೇಲಿ ಎಂಬ ಒಂದು ಸಣ್ಣ ಊರಲ್ಲಿ 10,000 ಸ್ಟೂಡೆಂಟ್ಸ್ ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಭಿಷೇಕ್ ಪಾಟೀಲ್ ಅವರು. ಈ ಸ್ಕ್ರಿಪ್ಟ್ ಕೊಡೋದ್ರಿಂದ ನಮಗೇನು ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಯಾರ್ಯಾರ ಪಾತ್ರ ಹೇಗೆ, ಏನು ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ, ಮತ್ತೆ ಏನಾಗುತ್ತೆ, ಕಥೆಯಲ್ಲಿ ಏನ್ ಬರುತ್ತೆ ಅಂತೆಲ್ಲ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಅದು ತುಂಬಾ ಒಳ್ಳೆಯ ಕೆಲಸ, ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ಇತ್ತೀಚೆಗೆ. ನನಗೆ ಫಸ್ಟ್ ಮನೆ ಬಂದು ಡೈರೆಕ್ಟರ್ ಸಾವಧೂರ ಕತೆ ಹೇಳೋದು ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗುತ್ತೆ ನನಗೆ. ಆ ರೀತಿ ನನಗೆ ಇದಾಗುತ್ತೆ. ನಾನು ತಡ್ಕೊಳಕ್ಕೆ ಸಹೋದರ ಪ್ಲೀಸ್ ಒಂದು 5 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿದೆ. 5 minutes ಜಸ್ಟ್ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿದೆ. ಅಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ವರ್ಕ್ ಮಾಡೋದು. ಹೋಮ್ ವರ್ಕ್ ಅಂತ ಎಕ್ಸ್ಟ್ರಾರ್ಡಿನರಿ ವರ್ಕ್ ಸಹೋದರ ಮಾಡಿರೋದು.